ಕರ್ನಾಟಕ ರಾಜಕಾರಣದಲ್ಲಿ ಈಗ ರಾಜ್ಯಸಭಾ ಎಲೆಕ್ಷನ್ ಅಸಲಿ ಆಟ ಶುರುವಾಗಿದೆ. ಜೂನ್ 25ಕ್ಕೆ ಮಾಜಿ ಪ್ರಧಾನಿ ಜೆಡಿಎಸ್ ಸುಪ್ರೀಮೋ ಎಚ್.ಡಿ. ದೇವೇಗೌಡರ ರಾಜ್ಯಸಭಾ ಅವಧಿ ಮುಗಿಯಲಿದ್ದು, ತೆರವಾಗಲಿರೋ ಆ ಒಂದು ಸ್ಥಾನಕ್ಕೆ ಬಿಜೆಪಿ ಹೈಕಮಾಂಡ್ ಭಾನುವಾರ ರಾತ್ರಿ ಹುಬ್ಬಳ್ಳಿ ಧಾರವಾಡ ಮೂಲದ ಪ್ರೊಫೆಸರ್ ಎಂ ನಾಗರಾಜ ಅವರ ಹೆಸರನ್ನ ಅಂತಿಮಗೊಳಿಸಿ ಬಿಗ್ ಸರ್ಪ್ರೈಸ್ ಕೊಟ್ಟಿದೆ. 93 ವರ್ಷದ ದೇವೇಗೌಡರನ್ನೇ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸುತ್ತಾರೆ ಅಂತ ಇಡೀ ರಾಜ್ಯವೇ ವೇಟ್ ಮಾಡುತ್ತಿರುವಾಗ, ಬಿಜೆಪಿ ಹೈಕಮಾಂಡ್ ಮಾತ್ರ ಈ ಬಾರಿ ಜೆಡಿಎಸ್ಗೆ ಶಾಕ್ ಕೊಟ್ಟು ತನ್ನದೇ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿದೆ. ಇದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಗೆ ಲಿಂಗರಾಜ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರಿಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದರೆ ಇಲ್ಲಿ ಎಲ್ಲರನ್ನೂ ಕಾಡ್ತಿರೋ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ, ಘಟಾನುಘಟಿ ನಾಯಕರನ್ನೆಲ್ಲ ಸೈಡ್ಲೈನ್ ಮಾಡಿ ಮಾಜಿ ಪ್ರಧಾನಿ ದೇವೇಗೌಡರ ಜಾಗಕ್ಕೆ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನೇ ಬಿಜೆಪಿ ಹೈಕಮಾಂಡ್ ಸೆಲೆಕ್ಟ್ ಮಾಡಿದ್ದೇಕೆ? ಸದ್ಯಕ್ಕೆ ಸಿಎಂ ಸ್ಥಾನದಿಂದ ಕೆಳಗಿಳಿದಿರೋ ಸಿದ್ದರಾಮಯ್ಯ ಅವರ ಒಬಿಸಿ ಮತ ಬ್ಯಾಂಕ್ಗೆ ಕನ್ನ ಹಾಕೋಕೆ ಕಮಲಪಾಳ್ಯ ಹೆಣೆದಿರೋ ಆ ಚಾಣಕ್ಯ ತಂತ್ರಗಾರಿಕೆ ಆದರೂ ಎಂಥದ್ದು? ದಶಕಗಳ ಕಾಲ ರಾಜ್ಯ ಪಾಲಿಟಿಕ್ಸ್ ಕಂಟ್ರೋಲ್ ಮಾಡಿದ್ದ ದೊಡ್ಡ ಗೌಡರ ಯುಗದ ಅಂತ್ಯಕ್ಕೆ ಈ ನಿರ್ಧಾರ ಮುನ್ಸೂಚನೆನಾ ಅನ್ನೋದರ ಕುರಿತು ಎಲ್ಲ ಇನ್ಸೈಡ್ ಮಾಹಿತಿ ತಿಳಿಸಿಕೊಡ್ತೀವಿ ಈ ಸ್ಟೋರಿ ನೋಡಿ. ಹೌದು, ಕರ್ನಾಟಕದಿಂದ ರಾಜ್ಯಸಭೆಗೆ ನಡೆಯಲಿರೋ ಈ ದ್ವೈವಾರ್ಷಿಕ ಚುನಾವಣೆ ಸದ್ಯಕ್ಕೆ ಇಡೀ ದೇಶದ ಗಮನ ಸೆಳೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ಮೇಲ್ಮನೆಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಜೆಡಿಎಸ್ ನಾಯಕರು ಅಂದುಕೊಂಡಿದ್ರು. ಆದರೆ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರನ್ನ ಅನೌನ್ಸ್ ಮಾಡುವ ಮೂಲಕ ಬಿಜೆಪಿ ಹೈಕಮಾಂಡ್ ಮೈತ್ರಿಕೂಟದಲ್ಲಿ ನಾವೇ ಬಿಗ್ ಬಾಸ್ ಅನ್ನೋ ಸ್ಟ್ರಾಂಗ್ ಸಂದೇಶವನ್ನ ದಳಪತಿಗಳಿಗೆ ರವಾನಿಸಿದೆ. ಅಷ್ಟಕ್ಕೂ ದೇವೇಗೌಡರ ಸ್ಥಾನಕ್ಕೆ ಪ್ರೊಫೆಸರ್ ನಾಗರಾಜ್ ಅವರನ್ನೇ ತಂದಿದ್ದರ ಹಿಂದೆ ಬಿಜೆಪಿಯ ಬಿಗ್ ಒಬಿಸಿ ಮ್ಯಾಜಿಕ್ ಅಡಗಿದೆ. ಹೌದು, ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ತಕ್ಷಣ ರಾಜ್ಯದಲ್ಲಿರೋ ಹಿಂದುಳಿದ ವರ್ಗಗಳ ಮತದಾರರು ಒಂದು ರೀತಿಯಲ್ಲಿ ಅನಾಥ ಪ್ರಜ್ಞೆಯಲ್ಲಿದ್ದಾರೆ. ಇದನ್ನೇ ಕರಾರುವಕ್ಕಾಗಿ ಯೂಸ್ ಮಾಡಿಕೊಂಡಿರೋ ಬಿಜೆಪಿ ಹಿರಿಯ ಒಬಿಸಿ ಲೀಡರ್ ಪ್ರೊಫೆಸರ್ ನಾಗರಾಜ್ ಅವರಿಗೆ ಮಣೆ ಹಾಕಿ ಇಡೀ ಒಬಿಸಿ ಸಮುದಾಯಕ್ಕೆ ಸದ್ದಿಲ್ಲದೆ ದೊಡ್ಡ ಗಾಳ ಹಾಕಿದೆ. ಇನ್ನು ಎರಡನೇ ಮೇನ್ ರೀಸನ್ ಅಂದ್ರೆ, ದಶಕಗಳ ಕಾಲ ರಾಜ್ಯ ರಾಜಕಾರಣವನ್ನ ಆಳಿದ್ದ ದೇವೇಗೌಡರ ಯುಗದ ಅಂತ್ಯದ ಮುನ್ಸೂಚನೆ ಇದು ಅಂತಿದ್ದಾರೆ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್. 93 ವರ್ಷದ ವೃದ್ಧ ನಾಯಕ ಗೌಡರಿಗೆ ವಯಸ್ಸಿನ ಕಾರಣ ನೀಡಿ ಮತ್ತೊಮ್ಮೆ ಚಾನ್ಸ್ ನಿರಾಕರಿಸಲಾಗಿದೆ. ಜೆಡಿಎಸ್ಗೆ ಸ್ವಂತ ಬಲದಿಂದ ಒಬ್ಬ ಸಂಸದನನ್ನ ಗೆಲ್ಲಿಸಿಕೊಳ್ಳೋಕೆ ಅಗತ್ಯ ಸಂಖ್ಯಾಬಲ ಇಲ್ಲದೇ ಇರೋದ್ರಿಂದ ದೇವೇಗೌಡರ ಈ ನಿವೃತ್ತಿಯನ್ನ ಒಪ್ಪಿಕೊಳ್ಳೋದು ದಳಪತಿಗಳಿಗೂ ಅನಿವಾರ್ಯವಾಗಿತ್ತು. ವಿಶೇಷ ಏನಂದ್ರೆ, ಪ್ರೊಫೆಸರ್ ಎಂ ನಾಗರಾಜ್ ಅವರು ಕೇವಲ ಒಬಿಸಿ ನಾಯಕ ಮಾತ್ರವಲ್ಲ, ವಿದ್ಯಾರ್ಥಿ ದೆಸೆಯಿಂದಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಆರ್ಎಸ್ಎಸ್ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು. ಯಾವುದೇ ಪ್ರಚಾರದ ಗೀಳಿಲ್ಲದೆ ಕರ್ನಾಟಕ ಬಿಜೆಪಿ ಉಪಾಧ್ಯಕ್ಷರಾಗಿ ಹಾಗೂ ಕೆಪಿಎಸ್ಸಿ ಮೆಂಬರ್ ಆಗಿ ಕ್ಲೀನ್ ಇಮೇಜ್ ಹೊಂದಿರೋ ಇವರಿಗೆ ಸೀಟ್ ನೀಡುವ ಮೂಲಕ ವರಿಷ್ಠರು ಸದ್ದಿಲ್ಲದೆ ದುಡಿಯೋ ನಿಷ್ಠಾವಂತ ಕಾರ್ಯಕರ್ತರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕಮಲಪಾಳ್ಯ ಕಂಪ್ಲೀಟ್ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದೆ. ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ರಘು ಕೌಟಿಲ್ಯ ಹಾಗೂ ಪಕ್ಷದ ಶಿಸ್ತು ಸಮಿತಿಯಲ್ಲಿದ್ದ ಲಿಂಗರಾಜ್ ಪಾಟೀಲ್ ಅವರಿಗೆ ಎಂಎಲ್ಸಿ ಟಿಕೆಟ್ ಘೋಷಿಸಿದೆ. ಈ ಮೂಲಕ ಹಳೆ ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕದ ಲಿಂಗಾಯತ ಹಾಗೂ ಒಬಿಸಿ ಕಾಂಬಿನೇಷನ್ ಅನ್ನ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ಗೆ ರೆಡಿ ಮಾಡಿಕೊಳ್ಳುವುದು ಬಿಜೆಪಿಯ ಅಸಲಿ ಲೆಕ್ಕಾಚಾರ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಜೂನ್ 18ರಂದು ನಡೆಯಲಿರೋ ಈ ಎಲೆಕ್ಷನ್ ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡೋದು ಪಕ್ಕ ಆಗಿದೆ. ದೇವೇಗೌಡರ ನಿವೃತ್ತಿಯ ಸ್ಥಾನವನ್ನ ತನ್ನದಾಗಿಸಿಕೊಂಡಿರೋ ಬಿಜೆಪಿ ಇನ್ಮುಂದೆ ಹಳೆ ಮೈಸೂರು ಭಾಗದಲ್ಲೂ ಜೆಡಿಎಸ್ ಹಂಗಿಲ್ಲದೆ ಸ್ವಂತ ಬಲದ ಮೇಲೆ ಒಬಿಸಿ ವೋಟ್ ಬ್ಯಾಂಕ್ ಅನ್ನ ಕಂಟ್ರೋಲ್ ಮಾಡೋಕೆ ಮಾಸ್ ಪ್ಲಾನ್ ಮಾಡಿದೆ. ಬಿಜೆಪಿಯ ಈ ಹೈ ವೋಲ್ಟೇಜ್ ಗೇಮ್ ಪ್ಲಾನ್ ಮುಂದಿನ ದಿನಗಳಲ್ಲಿ ಯಾವ ರೇಂಜ್ಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.